ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನವು ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಬಹುಳ ದ್ವಾದಶಿ ಸೋಮವಾರ 16/3/2026. ವಾರ ಬಂದು ಸೋಮವಾರ, ತಿಥಿ ಬಂದು ದ್ವಾದಶಿ, ಬೆಳಗ್ಗೆ 7:44. ನಕ್ಷತ್ರ ಬಂದು ಧನಿಷ್ಠ, ಮಾರನೇ ದಿನ ಬೆಳಗಿನ ಜಾವ 5 ಗಂಟೆ ನಡೆಗಿರ್ತಕ್ಕಂಥದ್ದು. ಯೋಗ ಬಂದು ಶಿವ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದಾಗ ಸಿದ್ಧಾಂತ ರೀತಿ 7:59 9:30. ವಾಕ್ಯ ರೀತಿ 7:30 9. ಇನ್ನು ಗುಳಿಕ ಕಾಲ ಬಂದಾಗ 2:02 3:33 ಸಿದ್ಧಾಂತ, 1:30 3 ಗಂಟೆ ವಾಕ್ಯ. ಅದೇ ರೀತಿಯಲ್ಲಿ ಅರ್ಧ ಪ್ರಹರಿ ಬಂದು 9:30 11 ಗಂಟೆ 1 ನಿಮಿಷವಾಗಿರ್ತಕ್ಕಂಥದ್ದು. ವಾಕ್ಯ ರೀತಿಯಲ್ಲಿ 9 10:30. ಇನ್ನು ಯಮಗಂಟ ಬಂದು 11:01 12:32. ವಾಕ್ಯ ರೀತಿಯಲ್ಲಿ 10:30 12. ಇನ್ನು ಅಮೃತ ಗಡಿಗಳಿಗೆ ಬಂದು ಬೆಳಿಗ್ಗೆ 6 7:30. ಇದನ್ನು ಸೋಮ ಪ್ರದೋಷ ಅಂತ ಅಂದರೆ ದ್ವಾದಶಿ ಆದರೂ ಸಹ ಸಾಯಂಕಾಲಕ್ಕೆ ಪ್ರದೋಷ ಕಾಲ ಬರ್ತಕ್ಕಂಥದ್ದು. ಸೋಮವಾರ ಪ್ರದೋಷ ಕಾಲ ಬಂದರೆ ಸೋಮ ಪ್ರದೋಷ, ಶನಿವಾರ ಬಂದರೆ ಶನಿ ಪ್ರದೋಷ ಅಂತ ಕರಿತೀವಿ. ಅಲ್ಲಿಂದ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಸೋಮ ಪ್ರದೋಷದಲ್ಲಿ ಶಿವನ ದಯದಿಂದ ಗೃಹದಲ್ಲಿ ನೆಮ್ಮದಿ, ಮಕ್ಕಳಿಗೆ ಧನಲಾಭ, ಹೈನುಗಾರಿಕೆಯಲ್ಲಿ ರೈತರಿಗೆ ಲಾಭ, ಉನ್ನತ ವಿದ್ಯಾಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಪೂಜಾ ದ್ರವ್ಯ ಹೋಮ ದ್ರವ್ಯ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವಾಲಯಕ್ಕೆ ಒಂದ್ಸಲಿ ಭೇಟಿ ಕೊಡಿ, ಶಿವನ ಧ್ಯಾನ ಮಾಡಿ. ನಿಮಗೆ 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಂದರೆ ವೃಷಭ ರಾಶಿಗೆ ಬಂದಾಗ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು ಇವಾಗ ಎಲ್ಲ ವ್ಯವಹಾರಗಳು ಮರುಜೀವಕ್ಕೆ ಬರ್ತಕ್ಕಂಥದ್ದು, ಹಣದ ಒಳಹರಿವು ಹೆಚ್ಚಾಗ್ತಕ್ಕಂಥದ್ದು, ಶುಭಕರವಾಗಿರ್ತಕ್ಕಂಥ ದಿನ. ಹುಣಸೆ ಹಣ್ಣು ಬೆಲ್ಲ ಬೆಳೆದಿರ್ತಕ್ಕಂಥ ಬೆಳೆಗಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಮತ್ತು ಶಿವನ ಅಷ್ಟೋತ್ತರವನ್ನು ಪಠಿಸಿ. ಅಲ್ಲಿಂದ ಆಚೆಗೆ ಬಂದಾಗ ಮಿಥುನ ರಾಶಿಯವರಿಗೆ ಅಧಿಕವಾಗಿರ್ತಕ್ಕಂಥ ಕೆಲಸದ ಒತ್ತಡ, ಕುಟುಂಬದಲ್ಲಿ ಸಂತಸ, ಆರೋಗ್ಯದಲ್ಲಿ ಶುಭಕರವಾಗಿರ್ತಕ್ಕಂಥದ್ದು. ಕಾಫಿ, ಟೀ, ರಬ್ಬರು, ತೆಂಗು, ಅಡಿಕೆ ಈ ಫಾರ್ಮೆಟ್ಗೆ ಒಳ್ಳೆಯ ಉತ್ತಮ ಕಾರ್ಯಪ್ರಗತಿ. ಈ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥ ದಿನ. ಪ್ರದೋಷ ಕಾಲದಲ್ಲಿ ಶಿವನಿಗೆ ಪೂಜಿಸಿ, ನಿಮಗೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸು ಕೊರತೆಯಿಂದ ಪ್ರಯಾಣಗಳು ಮುನ್ನಡೆ ಅಂದರೆ ಮುಂದೂಡ್ತಕ್ಕಂಥದ್ದು. ಹಣಕಾಸು ಕೊರತೆಯಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ. ಈರುಳ್ಳಿ ಆಲೂಗಡ್ಡೆ ಬೆಳೆಗಾರರಿಗೆ ಲಾಭದಾಯಕವಿರತಕ್ಕಂಥ ದಿನ ಇವತ್ತು. ತೆಂಗಿನಕಾಯಿ, ತರಕಾರಿ, ಹೂವು, ಹಣ್ಣು ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿಗಳ ಲಾಭವಾಗಿರ್ತಕ್ಕಂಥ ದಿನ. ನೀವು ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಹಣಕಾಸು ಸಂಗ್ರಹಣೆಯಲ್ಲಿ ವ್ಯತ್ಯಯ. ದ್ವಿದಳ ಧಾನ್ಯದ ಬೆಳೆಗಾರರಿಗೆ, ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಗೋಮಾತೆಗೆ ಪೂಜೆ ಮಾಡಿ. ನಿಮಗೆ ಈ ದಿನ 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕೌಟುಂಬಿಕ ವಿವಾದಗಳು ಅಂತ್ಯವಾಗ್ತಕ್ಕಂಥದ್ದು. ಅಭಿವೃದ್ಧಿ ಕಾರ್ಯಗಳು, ಎಲ್ಲ ಕಾರ್ಯಗಳಲ್ಲಿ ಪ್ರಗತಿ, ಹೈನುಗಾರಿಕೆಯಲ್ಲಿ ಶುಭ. ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು, ರೇಷ್ಮೆ ಬೆಳೆಗಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಹೋಟೆಲ್ ನಡೆಸ್ತಕ್ಕಂಥವ್ರು, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರು, ಚಾಟ್ಸ್ ನಡೆಸ್ತಕ್ಕಂಥವ್ರುಗಳೇ ವ್ಯಾಪಾರ ಆಗ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅದರಿಂದ ತುಲಾರಾಶಿಗೆ ಬಂದಾಗ ಕಾರ್ಯಪ್ರಗತಿ, ನೆಮ್ಮದಿ, ಸಹೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೇಕಾರರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ. ಕಲ್ಲಂಗಡಿ, ಸೌತೆಕಾಯಿ, ನಿಂಬೆಹಣ್ಣು ಬೆಳೀತಕ್ಕಂಥವ್ರಿಗೆ, ರೈತರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು ಇವತ್ತು. ಮೆಡಿಕಲ್ಸ್ ಆ್ಯಂಡ್ ಜನರಲ್ ಸ್ಟೋರ್ಸ್ವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶಿವನಾಮ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ ಉತ್ತಮವಾದ ದಿಕ್ಸೂಚಿ, ಹೊಸ ಕಾರ್ಯಗಳಲ್ಲಿ ತೊಡಗುವಿಕೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ. ಕ್ಯಾರೆಟು, ಕ್ಯಾಬೇಜು, ನವಿಲುಕೋಸು, ಬೀಟ್ರೂಟು ಯಾವ ರೈತರು ಬೆಳೆದಿರ್ತಾರೆ ಅವರಿಗೆ ಬೆಲೆಯಲ್ಲಿ ಇದನ್ನು ಉತ್ತಮವಾದ ಲಾಭ ಸಿಗ್ತಕ್ಕಂಥದ್ದು. ಈ ಚಾಟ್ಸು ಮತ್ತು ಬ್ರೆಡ್ ಅಂಗಡಿಗಳವ್ರಿಗೆ, ಸ್ವೀಟ್ ಸ್ಟಾಲ್ಗಳವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಬಂಧುಗಳ ಆಗಮನ, ಶುಭ ಕಾರ್ಯ ಪ್ರಯತ್ನ, ಉತ್ತಮವಾದ ದಿನ ಇವತ್ತು.
ಹಣದ ಹರಿವು ಚೆನ್ನಾಗಿರ್ತಕ್ಕಂಥದ್ದು. ಕುರಿ, ಕೋಳಿ, ಮೇಕೆ ಇದನ್ನು ಯಾರು ಸಾಕ್ತಾರೆ ರೈತರು, ಅವರು ಇದನ್ನು ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಪಡಿತಕ್ಕಂಥದ್ದು. ಈ ಜವಳಿ ಗಾರ್ಮೆಂಟ್ಸ್ಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಇವತ್ತು. ಮನೆ ದೇವರನ್ನು ಪೂಜಿಸಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಕೆಲಸದಲ್ಲಿ ತೊಡಕೋ, ಮನೆಯಲ್ಲಿ ನೆಮ್ಮದಿ, ಗುಡಿ ಕೈಗಾರಿಕೆಯಲ್ಲಿ ಶುಭ. ಹೊಗೆ ಸೊಪ್ಪು, ಶುಂಠಿ, ಸಾಂಬಾರು ದಿನಸನ್ನು ಯಾರು ಬೆಳೀತಾರೆ ರೈತರು, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವರು, ಹಾಲು, ಮೊಸರು, ತುಪ್ಪ, ಈ ಬೇರೆ ಆಗಿರ್ತಕ್ಕಂಥ ವಿಷಯಗಳು, ಹಾಲಿನ ಉತ್ಪನ್ನಗಳು ಯಾರು ಮಾರ್ತಾರೆ ಅವರಿಗೆಲ್ಲ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ದೃಷ್ಟಿ, ಕುಂದಿಲಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಮಾನಸಿಕವಾಗಿ ಸದೃಢತೆ, ಯಾರೇನು ಕೇಳಿದ್ರು ಸದೃಢವಾಗಿ ಉತ್ತರ ಕೊಡ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ, ಸರ್ಕಾರಿ ನೌಕರರಿಗೆ ಶುಭವಾರ್ತೆ ಕೇಳ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ. ಈ ದಿನ ಈ ಬ್ರೆಡ್ ಅಂಗಡಿಗಳವರಿಗೆ, ಚಾಟ್ಸ್ ಅಂಗಡಿಗಳವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶಿವನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಬಂಧುಗಳ ಭೇಟಿ, ಶುಭ ಕಾರ್ಯಕ್ಕೆ ಪ್ರಯತ್ನ, ಉಳಿದಂತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು. ತರಕಾರಿ, ಹೂವು, ಹಣ್ಣು ಬೆಳೆದಿರ್ತಕ್ಕಂಥ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಜಾನುವಾರು ವ್ಯಾಪಾರ ಮಾಡ್ತಕ್ಕಂಥವ್ರು, ವ್ಯಾಪಾರಸ್ಥರು, ದಲ್ಲಾಳಿಗಳಾಗಲಿ, ವ್ಯಾಪಾರಸ್ಥರಾಗಲಿ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಕರವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ಗೋಚಾರ ಫಲ. ಆದ್ಮೇಲೆ ತಮಗೆಲ್ಲರಿಗೂ ಈ ದಿನ ಪ್ರದೋಷ ಕಾಲದಲ್ಲಿ ಪರಶಿವನ ಒಂದು ದಯೆಯಿಂದ ನಿಮಗೆ ನೀವು ಹಿಡಿದಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗಿ ನೆರವೇರಲಿ ಅಂತ ಪರಶಿವನಲ್ಲಿ ಪ್ರಾರ್ಥನಾ ಮಾಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಸ್ಮೃತಿ ಚಾನಲ್ನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಸ್ಮೃತಿ ಜ್ಯೋತಿಷ್ಯವಾಣಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.